ಎಲ್ಲರಿಗೂ ನಮಸ್ಕಾರ. ನಾಳೆ ಬಹಳ ಭಯಂಕರವಾದ ಮಂಗಳವಾರ. ಈ ಒಂದು ಮಂಗಳವಾರದಿಂದ ಈ 6 ರಾಶಿಯವರಿಗೂ ಕೂಡ ಮುಂದಿನ 2050ರವರೆಗೂ ಕೂಡ ಅದೃಷ್ಟ ಗುರುಬಲ ಶುಕ್ರ ದೆಸೆ ಶುರುವಾಗ್ತಾ ಇದೆ. ಹೌದು, ನಾಳೆಯಿಂದ 2050ರವರೆಗೂ ಕೂಡ ಈ ರಾಶಿಯವರಿಗೆ ತಾಯಿ ಚಾಮುಂಡೇಶ್ವರಿಯ ಕೃಪೆ ಇರೋದ್ರಿಂದ ಈ 5 ರಾಶಿಯವರು ಕೂಡ ಭಾರಿ ಅದೃಷ್ಟವನ್ನ ಪಡೆದುಕೊಳ್ತಾರೆ. ನಾಳೆಯಿಂದ ಈ 5 ರಾಶಿಯವರಿಗೆ ವಿಪರೀತ ಅದೃಷ್ಟ ಶುರುವಾಗ್ತಾ ಇದೆ. ಈ ರಾಶಿಯ ಅಧಿಪತಿ ಮಂಗಳ ಆಗಿರೋದ್ರಿಂದ ಇವರು ತುಂಬಾ ಪ್ರಭಾವಶಾಲಿಗಳಾಗಿರ್ತಾರೆ. ಇವರಿಗೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸಂಪೂರ್ಣವಾಗಿ ಇರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಸಿಗತ್ತೆ. ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವ್ಯಾವು, ಹಾಗೆ ಆ ರಾಶಿಗಳಿಗೆ ನಾಳೆಯಿಂದ ಯಾವೆಲ್ಲ ಅದೃಷ್ಟ ಫಲಗಳು ದೊರೆಯುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ದೇಗುಲ ದರ್ಶನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಸತಿಪತಿ ಕಲಹ, ಅತ್ತೆ ಸೊಸೆ ಕಿರಿಕಿರಿ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಸ್ತ್ರೀ ಪುರುಷ ವಶೀಕರಣ, ಭೂಮಿ ವಿಚಾರ, ಶತ್ರುನಾಶ, ಹಣಕಾಸಲ್ಲಿ ತೊಂದರೆ, ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತ ಘೋರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ. ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ. ಮೊಬೈಲ್ ನಂಬರ್ 9900918777. ಹೌದು, ಎಲ್ಲ ಕೆಲಸದಲ್ಲಿ ಕೂಡ ಯಶಸ್ಸನ್ನ ಸಾಧಿಸ್ತಾರೆ. ಯಾವುದಾದ್ರೂ ವ್ಯವಹಾರವನ್ನ ಪ್ರಾರಂಭಿಸಿದ್ರು ಕೂಡ ಅದು ಒಂದು ಒಳ್ಳೆಯ ಸಮಯವಾಗಿರತ್ತೆ ಅಂತಾನೆ ಹೇಳಬಹುದು. ಹೀಗಾಗಿ ದಿನದಿಂದ ಈ ರಾಶಿಯವರಿಗೆ ಅದೃಷ್ಟದ ದಿನ ಅಂತ ಹೇಳಬಹುದು. ಇನ್ನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇವರು ಜಯವನ್ನ ಸಾಧಿಸ್ತಾರೆ. ಇನ್ನು ಇವರಿಗೆ ಕಂಕಣ ಭಾಗ್ಯ ಕೂಡಿ ಬಾರದೇ ಇದ್ರೆ ಮುಂದಿನ ದಿನಗಳಲ್ಲಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಜಾಗರೂಕರಾಗಿರೋದು ಬಹಳ ಉತ್ತಮ. ಇನ್ನು ದೂರದ ಪ್ರಯಾಣವನ್ನ ಸ್ವಲ್ಪ ದಿನಗಳವರೆಗೆ ನೀವು ಮುಂದೂಡೋದು ತುಂಬಾನೇ ಉತ್ತಮ. ಇನ್ನು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ನೀವು ಲಾಭವನ್ನ ಪಡೆಯಬಹುದು. ಇನ್ನು ಬಂದ ಹಣದಲ್ಲಿ ಸ್ವಲ್ಪ ಹಣವನ್ನ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬಹುದು. ಇದರಿಂದ ನೀವು ಲಾಭವನ್ನ ಕೂಡ ಪಡಿತೀರಾ. ನಿಮ್ಮ ಏಳಿಗೆಯನ್ನ ಸಹಿಸದ ಶತ್ರುಗಳಿಂದ ದೂರವಿರೋದು ತುಂಬಾನೇ ಒಳ್ಳೆಯದು. ಎಷ್ಟೆಲ್ಲ ಲಾಭವನ್ನ ನಾಳೆಯಿಂದ ಪಡಿತಾ ಇರುವಂತ ಆ ರಾಶಿಗಳು ಯಾವುದು ಅಂದ್ರೆ ಕನ್ಯಾ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ಧನಸ್ಸು ರಾಶಿ, ಮೇಷರಾಶಿ, ಮಿಥುನ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೆ ಇದ್ರೂ ಭಕ್ತಿಯಿಂದ ಓಂ ಚಾಮುಂಡೇಶ್ವರಿ ದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.